ಇವತ್ತು ವಿಡಿಯೋ ಏನು ಮಾತಾಡೋದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ತಮ್ನೇಲಲ್ಲಿ ನೋಡಿರ್ತೀರ ನೀವು, ತುಂಬ ಜನ ವಿಡಿಯೋನು ಮಾಡಿದ್ದಾರೆ. ಇದು ಯಾವುದೇ ವ್ಯೂಸ್ಗೋಸ್ಕರ ಅಲ್ಲ. ಇಷ್ಟು ಫೇಮಸ್ ಒಬ್ಬರು ಯೂಟ್ಯೂಬರು ಅಷ್ಟೇ ಆ್ಯಕ್ಟಿವ್ ಆಗಿರೋರೆಲ್ಲ ಈ ಥರ ಆದರೆ ಹೆಂಗೆ ಅಂತ ತುಂಬ ಬೇಜಾರಾಯಿತು. ನಿನ್ನೆ ನನಗೆ ಗೊತ್ತಾಗಲಿಲ್ಲ, ಹೊರಗಡೆ ಇದ್ದೆ. ಇವತ್ತು ಮಧ್ಯಾಹ್ನ ಬಂದು ವಿಡಿಯೋಗಳು ನೋಡಬೇಕಾದ್ರೆ ನನಗೆ ಶಾಕ್ ಆಗೋಯ್ತು. ರೀಸೆಂಟಾಗಿ ಅವ್ರ ಮಗಳು 2 ಮಂತ್ ಬ್ಯಾಕು ಅದೇ ಅಮ್ಮಂಗೆ ಕ್ಯಾನ್ಸರ್ ಆಗಿದೆ ಈ ಥರ ಎಲ್ಲ ಹೇಳಿದ್ದಾಗ ತುಂಬ ಬೇಜಾರಾಗಿತ್ತು. ಯಪ್ಪ ಹೆಂಗಾಯಿತು ಅಂತ. ಬರೀ ಒಂದು ಮೂಗು ಮೇಲೆ ಗುಳ್ಳೆ ಬಂದುಬಿಟ್ಟು ಅದು ಕ್ಯಾನ್ಸರ್ ಆಗಿ ಒಂದು ಜೀವನೇ ತಗೊಳುತ್ತಂತೆ. ಅದು ಎಂಥ ಎಮ್ಮಾರಿ ಕ್ಯಾನ್ಸರ್ ಇರಬೇಕು. ಯಪ್ಪ, ದೇವರಿಗೆ ಕನಿಕರನೇ ಇಲ್ವಾ ಅಂತ ಅನ್ನಿಸ್ಬಿಡ್ತು. ಅಷ್ಟು ಕ್ಯೂಟಾಗಿ ಅಷ್ಟು ಹೆಲ್ದಿಯಾಗಿರೋ ಅವರ ಆಂಟಿಗೆ ಈ ಥರ ಒಂದು ರೋಗ ಬಂದು ಕ್ಯಾನ್ಸರ್ ಅನ್ನೋ ಎಮ್ಮಾರಿ ಬಂದು ಜೀವನೇ ತಗೊಂಡೋಯ್ತಲ್ಲ ಅಂತ ತುಂಬ ಬೇಜಾರಾಗ್ತಾಯಿದೆ. ಮಧ್ಯಾಹ್ನ ನಾನು ಬಂದು ವೀಡಿಯೋಗಳು ನೋಡಿದಾಗ ನನಗೆ ಶಾಕ್ ಆಗೋಯ್ತು. ಯಪ್ಪ, ಏನಾಯ್ತಪ್ಪ ಪಾಪ. ಮೊನ್ನೆ ಒಂದು 2 ಮಂತ್ ಬ್ಯಾಕ್ ಅವ್ರ ಮಗಳು ವೀಡಿಯೋ ಹಾಕಿದ ನೋಡಿದಾಗ ನನಗೆ ಆಟೋಮೆಟಿಕಾಗಿ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಆ ಥರ ಅನ್ನಿಸ್ತಾಯಿತ್ತು. ಏನಪ್ಪ ಇದು ಅಂತ. ಈಗ ನೋಡಿ, ಒಂದೊಂದಕ್ಕೆ ನಾವು ಯಾವುದಕ್ಕೂ ನೆಗ್ಲೆಕ್ಟ್ ಮಾಡೋಂಗೆ ಇಲ್ಲ. ಒಂದು ಗುಳ್ಳೆ ಒಂದು ಜೀವನೇ ತಗೊಳುತ್ತೆ ಅಂತಂದರೆ ನೋಡಿ ನೀವೇ. ತುಂಬ ಬೇಜಾರಾಗ್ತಾಯಿದೆ ಕೇಳಿ. ತುಂಬ ಜನ ವೀಡಿಯೋಗಳು ಮಾಡಿದ್ದಾರೆ. ಎಷ್ಟೋ ಜನ ನಾನು ನೋಡಿದೆ, ಇಲ್ಲ ವ್ಯೂಸ್ಗೋಸ್ಕರ ಹಂಗೆ ಹಿಂಗೆ. ವ್ಯೂಸ್ಗೋಸ್ಕರ ಯಾರೂ ವೀಡಿಯೋ ಮಾಡಲ್ಲ. ಈಗ ಒಂದು ಯೂಟ್ಯೂಬ್ ಅಂದರೆ ನಮ್ಮದು ಒಂದು ಫುಲ್ ಫ್ಯಾಮಿಲಿ ಥರ. ಅಲ್ಲಿ ನಮಗೆ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಒಂಥರ ರಿಲೇಷನ್ ಸಿಕ್ಕಿರುತ್ತೆ. ಆ ರಿಲೇಷನಲ್ಲಿ ಈ ಥರ ಹಿಂಗೊಬ್ಬರನ್ನ ಕಳ್ಕೊಂಡಾಗ ಏನೋ ನಮ್ಗೆ ಅನಿಸಿದ್ದನ್ನು ನಾವು ಹೇಳ್ಕೋಬೇಕು ಅಂತ ವೀಡಿಯೋ ಮಾಡ್ತೀವಿ. ಯಾರೂ ವ್ಯೂಸ್ಗೋಸ್ಕರ ಮಾಡಲ್ಲ. ಸುಮಾ ಆಂಟಿ ಆತ್ಮಕ್ಕೆ ಶಾಂತಿ ಸಿಗಲಿ, ದೇವರು ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಕೇಳ್ಕೊತೀನಿ. ಅವ್ರ ಮಗಳಿಗೆ ಆ ನೋವನ್ನು ಮರೆಸೋ ಶಕ್ತಿ ಕೊಡಲಿ. ಅದು ಬಿಟ್ಟರೆ ಇನ್ನೇನು ಕೇಳ್ಕೊಳಕ್ಕಾಗಲ್ಲ. ಎಷ್ಟು ನೋವಾಗತ್ತೆ ಅಲ್ವಾ. ಈಗ ನಾವೆಲ್ಲ ಒಂದೇ ಫ್ಯಾಮಿಲಿ ಥರ. ಒಂದು ಯೂಟ್ಯೂಬ್ ಅಂತ ಬಂದಾಗ ನಾವು ಒಂದೇ ಫ್ಯಾಮಿಲಿ. ರಕ್ತ ಸಂಬಂಧಗಳಿಗಿಂತ ಈ ಥರ ಸಂಬಂಧಗಳು ನಮ್ಮನ್ನ ತುಂಬ ಇದು ಮಾಡ್ತವೆ. ಇವ್ರನ್ನ ಈಗ ನನ್ನ ಮಧ್ಯಾಹ್ನ ಕೇಳಿದಾಗಿಂದ ನನಗೆ ಒಂಥರ ಅನ್ನಿಸ್ತಾಯಿದೆ. ಈ ಥರ ನ್ಯೂಸು ಅಪ್ಪ ಇವ್ರನ್ನೆಲ್ಲ ತುಂಬ ವರ್ಷದಿಂದ ನಾವು ಫಾಲೋ ಮಾಡ್ಕೊಂಡು, ಸ್ವಾತಿ ಗೌಡ ಎಲ್ಲವರು 7-8 ವರ್ಷದಿಂದ ಅವರು ಯೂಟ್ಯೂಬ್ ನಡೆಸ್ತಾ ಇರೋರು. ಇವರು ಸುಮಾ ಆಂಟಿ ರೀಸೆಂಟಾಗಿ ಅಡುಗೆ ಚಾನಲೆಲ್ಲ ಓಪನ್ ಮಾಡಿದ್ರು. ತುಂಬ ಚೆನ್ನಾಗಿ ಅಡುಗೆಗಳೆಲ್ಲ ಹೇಳ್ಕೊಡ್ತಾಯಿದ್ರು. ಒಂದು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ನಾವು ತುಂಬ ಜನರು ಯೂಟ್ಯೂಬ್ಗಳನ್ನೆಲ್ಲ ನೋಡ್ತಾ ಇರ್ತೀವಿ. ಅದರಲ್ಲಿ ಇವರು ಒಬ್ಬರು. ಕೇಳಿ ತುಂಬ ಬೇಜಾರಾಯಿತು. ದೇವರಿಗೆ ಕನಿಕರನೇ ಇಲ್ವಾ. ಒಂದು ಕ್ಯಾನ್ಸರ್ ಅನ್ನೋ ಎಮ್ಮಾರಿ ಒಂದು ಜೀವನೇ ತೊಗೊಂಡೋಯ್ತಲ್ಲ. ಎಷ್ಟೋ ನಮ್ಮ ವಿಜ್ಞಾನ ಮುಂದುವರೆದ್ರೂ ಏನೂ ಇದು ಆಗಲಿಲ್ವಲ್ಲ ಅನ್ನೋ ಒಂದು ಬೇಜಾರು. ರೀಸೆಂಟಾಗಿ ಅವ್ರ ಮಗನಿಗೆ ಮದುವೆ ಆಗಿ ಅವರ ಸೊಸೆನೂ ಪ್ರೆಗ್ನೆಂಟ್ ಅಂತಲೂ ಗೊತ್ತಾಯಿತು. ಕೇಳಿ ತುಂಬ ಬೇಜಾರಾಯಿತು. ಆಂಟಿ ಆತ್ಮಕ್ಕೆ ಶಾಂತಿ ಸಿಗಲಿ.